ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲ್ಲಿ ನಾನು ಸೆಕೆಂಡ್ ಪಿ ಯು ಸಿದು ಫಿಸಿಕ್ಸ್ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಹೇಳ್ಕೊಡ್ತೀನಿ ಅಂತ. ಓಕೆ, ಇದು ಬಂದುಬಿಟ್ಟು 2023-24 ಒಂದು ಎನ್ಯುವಲ್ ಎಕ್ಸಾಮಿಗೆ ಯೂಸ್ ಆಗ್ತಕ್ಕಂಥ ಕ್ವಶನ್ ಪೇಪರ್ ಅದ ನೋಡ್ರಿ. ನಿಮಗೆ ಕನ್ನಡ ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಬೇಕಾಗಿತ್ತು ಅಂದರೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡ್ರಿ. ಓಕೆ, ತಾವೇನದ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೋದು, ಯಾವ ಥರ ಕೇಳಿದ್ದೇನಂತ. ಓಕೆ, ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಫಸ್ಟ್ ಬ್ಲೂ ಪ್ರಿಂಟಿಗೆ ಹೋಗ್ತೀನಂತ್ರಿ. ಓಕೆ, ಇದೇನು ಅಂದರೆ ನಿಮ್ಮದೊಂದು 2023-24 ಅಕಾಡೆಮಿಕ್ ಇಯರ್ ಇದೆ ಅಲ್ವಾ, ಈ ಒಂದು ಅಕಾಡೆಮಿಕ್ ಇಯರ್ದು ಬ್ಲೂ ಪ್ರಿಂಟ್ ಅದ ನೋಡ್ರಿ. ಓಕೆ, MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಎಷ್ಟೆಷ್ಟು ಕ್ವಶನ್ಸ್ ಕೇಳ್ತಾನಂತ ಎಲ್ಲ ಕೊಟ್ಟಿದ್ದಾನೆ. ಇದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರಬೇಕು. ಓಕೆ, ಯಾರಿಗಾದರೂ ಗೊತ್ತಿರ್ಲಿಕ್ಕಿಲ್ಲ, ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿದ್ದಿತ್ತು ಅಂದರೆ ಪರವಾಗಿಲ್ಲ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿಂದು 11 ಮಾರ್ಕ್ ಇದೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ 11 ಮಾರ್ಕ್ ಇದೆ. ಕರೆಂಟ್ ಎಲೆಕ್ಟ್ರಿಸಿಟಿ 14 ಮಾರ್ಕ್ ಇದೆ. ಓಕೆ, ಇದೇ ಥರ ಏನಿದೆ, ಇದೊಂದು ಬ್ಲೂ ಪ್ರಿಂಟ್ ಇದೆ ನೋಡ್ರಿ. ಚೆನ್ನಾಗಿ ನೋಡಿ ಇದನ್ನು ಅರ್ಥ ಮಾಡ್ಕೊಳ್ರಿ. ಬ್ಲೂ ಪ್ರಿಂಟ್ ತುಂಬ ಇಂಪಾರ್ಟೆಂಟ್ ಇದೆ ರೀ. ಮತ್ತು ST ಅಂದರೆ ಸ್ಪ್ಲಿಟ್ ಟೈಪ್, ಅಂದರೆ ಈ ಥರ ಸ್ಪ್ಲಿಟ್ ಮಾಡ್ತಾರೆ. ಒಂದು ಕ್ವಶನ್ 5 ಮಾರ್ಕ್ ಕ್ವಶನ್ ಇರ್ತದಲ್ವ, ಅದನ್ನು ಸ್ಪ್ಲಿಟ್ ಮಾಡ್ತಾನೆ. 1+2+2 ಅಂತ, ಅಥವಾ 2+3 ಅಂತ, ಅಥವಾ 1+4 ಅಂತ, ಅಥವಾ 1+1+3 ಅಂತನೂ ಆತ ಸ್ಪ್ಲಿಟ್ ಮಾಡ್ಬೋದು. ಇನ್ನೊಂದು ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಅದ, ಸರ್ ಕ್ವಶನ್ ಪೇಪರ್ ಈಸಿ ಇರ್ತದೆ ಡಿಫಿಕಲ್ಟ್ ಇರ್ತದೆ ಅಂತ. ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ, ಈಸಿ, ಆ್ಯಾವ್ರೇಜ್, ಡಿಫಿಕಲ್ಟ್. ನಿಮಗೆ ಈಸಿ ಎಷ್ಟು ಇದಿರ್ತದೆ ಅಂದರೆ 46 ಮಾರ್ಕ್ಸಿಂದ ಈಸಿ ಇದ್ದಿರ್ತದೆ ರೀ, 46 ಮಾರ್ಕ್ಸ್ ಆ್ಯಾವ್ರೇಜ್ ಇದ್ದಿರ್ತದೆ, 23 ಮಾರ್ಕ್ ಅಷ್ಟೇ ಡಿಫಿಕಲ್ಟ್ ಇರ್ತದೆ. ಸೊ ಹಾಗಾಗಿ ನೀವು ಈಸಿಯಾಗಿ ಏನದ 50 ಮಾರ್ಕನ್ನು ತೊಗೋಬೋದು. ಓಕೆ, ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿರಿ. ಫಸ್ಟ್ 2 ಮಾರ್ಕ್ 3 ಮಾರ್ಕ್ ಮತ್ತು 5 ಮಾರ್ಕ್ ಏನದ ಲಾಂಗ್ ಆನ್ಸರ್ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ. ಸೊ ಇನ್ನೊಂದು ಅಬ್ಜೆಕ್ಟಿವ್ಸಲ್ಲಿ ಹೇಳಬೇಕು ಅಂತಂದರೆ ನಾಲೆಡ್ಜ್, ಜಸ್ಟ್ ಅದ್ರ ಬಗ್ಗೆ ನಿಮ್ಗೊಂದು ನಾಲೆಜ್ ಇದ್ದಿತ್ತು ಅಂತಂದರೆ, ನಾಲೆಜ್ ಬೇಸ್ಡ್ ನಿಮಗೆ ಎಷ್ಟು ಕ್ವಶನ್ಸ್ ಕೇಳ್ತಾನೆ ಅಂತಂದರೆ 41 ಮಾರ್ಕಿನ ಕ್ವಶನ್ಸನ್ನು ಕೇಳ್ತಾನೆ. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಸ್ವಲ್ಪ ಕ್ವಶನನ್ನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಅದರದ್ದು ಸೊಲ್ಯೂಷನನ್ನು ಬರೆದ್ರಿ ಅಂದರೆ ನಿಮಗೆ 33 ಮಾರ್ಕ್ಸ್ ಸಿಗ್ತಾವೆ. ಅಪ್ಲಿಕೇಶನ್ ಅಂದರೆ ಒಂದು ಸ್ವಲ್ಪ ಅಪ್ಲೈಡ್ ರಿಲೇಟೆಡಲ್ಲಿ ಇದ್ದಿರ್ತಾವೆ, ಅಂಥ 23 ಇದ್ದಿರ್ತಾವೆ ರೀ. ನಿಮಗೆ 2 ಬಿದ್ದರೆ ಸಾಕು. ಎಷ್ಟಾಗ್ತದೆ ಇದು? 74 ಮಾರ್ಕ್ ಆಗ್ತದೆ ನೋಡಿರಿ. ಸರ್ 70 ಮಾರ್ಕ್ ಇರ್ತದಲ್ರಿ ಅಂತ ಅನ್ಬೇಡ್ರಿ. ಐ ಥಿಂಕ್ ನಿಮ್ಮ ಕ್ವಶನ್ ಪೇಪರ್ 135 ಮಾರ್ಕ್ಸ್ ಅದ. ಎಷ್ಟಿದೆ? 115 ಮಾರ್ಕಿಂದ ಇದೆ ರೀ ನಿಮ್ಮ ಕ್ವಶನ್ ಪೇಪರ್. ಎಷ್ಟಿದೆ? 115 ಮಾರ್ಕಿಲ್ಲಿದೆ ನೋಡಿರಿ, 115 ಮಾರ್ಕ್ ಇದೆ. ಸೊ ಹಾಗಾಗಿ ನಿಮಗೆ 74 ಅಂದರೆ ಚಾಯ್ಸ್ ಕ್ವಶನ್ಸ್ ಅವೆಲ್ಲ ಸೇರಿ 74 ಆಗ್ತದೆ. ಈಸಿಯಾಗಿ ನೀವು ಏನದ 70 ತೊಗೋಬೋದು. ಓಕೆ, ನಾಲೆಜ್ ಬೇಸ್ಡ್, ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್, ಅದು ಈಸಿ ಇದ್ದಿರ್ತದೆ ಮತ್ತು ಆ್ಯಾವ್ರೇಜ್ ಅಲ್ಲಿಂದನೂ ಇದ್ದಿರ್ತದೆ ರೀ. ಏನಿಲ್ಲ ಅಂದರೆ ನಿಮಗೆ ಮಿನಿಮಮ್ ಒಂದು 46 ಮಾರ್ಕ್ ಅಂತೂ ಬಂದೇ ಬರ್ತದೆ ರೀ. 46 ತೊಗೊಂಡ್ರಿ ಅಂತಂದರೆ ಪ್ಲಸ್ ಒಂದು ಪ್ರಾಕ್ಟಿಕಲಲ್ಲಿ 30 ತೊಗೊಂಡ್ರು ನಿಮಗೆ 76 ಮಾರ್ಕ್ಸ್ ಈಸಿ ಆಗ್ತದೆ ನೋಡಿರಿ. ಸ್ವಲ್ಪ ಏನಾದರೂ ಆ್ಯಾವ್ರೇಜ್ ಒಂದು ಸ್ವಲ್ಪ ಸ್ಟಡಿ ಮಾಡಿದ್ರಿ ನೀವು ಅಂತಂದರೆ 76 + 1 14 ಅಂದ್ರೆ 90 ಮಾರ್ಕ್ ಬರ್ತದೆ. ಯಾರು ಯಾವುದೇ ಕಾರಣಕ್ಕೆ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ಟೈಮ್ ಕೊಡ್ರಿ, ಟೈಮ್ ಕೊಟ್ಟು ನೀಟಾಗಿ ಸ್ಟಡಿ ಮಾಡಿರಿ. ತಾನೇನದ ನಿಮ್ಮದು ಸ್ಕೋರ್ ಚೆನ್ನಾಗಿ ಆಗ್ತದೆ. ಓಕೆ, ಇದು ಲಾಸ್ಟ್ ಮೂಮೆಂಟ್ ಅದ ರೀ. ಈ ಮೂಮೆಂಟಲ್ಲಿ ಯಾವುದೇ ಕಾರಣಕ್ಕೆ ಯಾರು ಟೈಮನ್ನು ವೇಸ್ಟ್ ಮಾಡೋದು ಸರಿ ಅಲ್ಲ, ವೇಸ್ಟ್ ಮಾಡ್ಲಿಕ್ಕೂ ಹೋಗಬೇಡ್ರಿ. ಓಕೆನಾ. ಇವಾಗೇನದ ನಾನು ಕ್ವಶನ್ ಪೇಪರ್ಗೆ ಹೋಗ್ತೀನಂತ. ಮತ್ತು ಇನ್ನೊಂದೇನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಚಾಪ್ಟರ್ ವೈಸ್ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ರೀ. ಓಕೆ, ಕರೆಕ್ಟ್. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಮ್ಯಾಥ್ಸ್ನೂ ಏನದ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಮ್ಯಾಥ್ಸ್ PDF ಬೇಕಾಗಿತ್ತು ಅಂದರೆ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಯಾವ ಥರ ಜಾಯಿನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೆ ನೋಡಿರಿ. ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಯೂಸ್ ಮಾಡಿ ತಾವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ನಂಗೆ ಮೆಸೇಜ್ ಹಾಕ್ರಿ. ಯಾರು ಪೇ ಮಾಡ್ತೀರಿ ಅವ್ರಿಗೆ ಅದನ್ನು PDF ಕಳಿಸ್ತೀನಿ. ಓಕೆನಾ.
ಸೊ ಆಲ್ಮೋಸ್ಟ್ ಆಲ್ ನಾನು PCMB 4 ಅದ್ರ ಜೊತೆಗೆ ಕನ್ನಡ ಇಂಗ್ಲೀಷ್ನ ತೊಗೊಂಡು ಹೋಗಬೇಕಂತ ಇದೆ. ಎಷ್ಟಾಗುತ್ತೋ ಅಷ್ಟು ನಾನೇನಾದರೂ ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಂತ ರೀ. ಓಕೆನಾ? ರೈಟ್. ಇವಾಗ ನೋಡ್ರಿ ಕ್ವಶನ್ಸ್ಗಳು ಏನಿದಾವಂತ. ಫಸ್ಟ್ ನೋಡ್ರಿ ಇನ್ಸ್ಟ್ರಕ್ಷನ್ ತುಂಬ ಇಂಪಾರ್ಟೆಂಟ್ ಅದ ರೀ. ಇನ್ಸ್ಟ್ರಕ್ಷನನ್ನು ಚೆನ್ನಾಗಿ ಓದ್ರಿ. 1-2 ಮಿನಿಟ್ಸ್ ಟೈಮ್ ಹೋದ್ರೂ ಪರವಾಗಿಲ್ಲ, ಚೆನ್ನಾಗಿ ಇನ್ಸ್ಟ್ರಕ್ಷನ್ಸನ್ನು ಓದಬೇಕು. ಆನ್ಸರ್ ವಿತೌಟ್ ರಿಲೆವೆಂಟ್ ಡಯಾಗ್ರಾಮ್, ಫಿಗರ್, ಸರ್ಕ್ಯೂಟ್ ವೆರೆವರ್ ನೆಸೆಸರಿ ವಿಲ್ ನಾಟ್ ಕ್ಯಾರಿ ಎನಿ ಮಾರ್ಕ್ ಅಂತ. ಡೈರೆಕ್ಟ್ ಆನ್ಸರ್ ಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿತೌಟ್ ಡಿಟೇಲ್ಡ್ ಸೊಲ್ಯೂಷನ್ಸ್ ವಿಲ್ ನಾಟ್ ಕ್ಯಾರಿ ಎನಿ ಮಾರ್ಕ್ ಅಂತ. ಆ್ಯಂಡ್ ಪಾರ್ಟ್ ಎಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಫಸ್ಟ್ ರಿಟರ್ನ್ ಆನ್ಸರ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಅವಾರ್ಡಿಂಗ್ ಮಾರ್ಕ್ಸ್ ಅಂತ. ನಾನು ಇವ್ಯಾಲ್ಯೂಯೇಷನ್ಗೆ ಹೋಗಿದ್ದೆ ರೀ. ಓಕೆ, ಅಲ್ಲಿ ನಿಮ್ಗೆ ಏನು ಕನ್ಸಿಡರ್ ಮಾಡ್ತಾರೆ ಅಂದರೆ ಫಸ್ಟ್ ಏನು ಬರ್ದಿರ್ತೀರಲ್ವ ಅದನ್ನೇ ಕನ್ಸಿಡರ್ ಮಾಡ್ತಾರ. ಓಕೆ, ಮತ್ತು ಇನ್ನೊಂದೇನು ಹೇಳಬೇಕು ನಿಮಗೆ ಕಿವಿ ಮಾತು ಅಂತಂದರೆ, ತುಂಬ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಎ ಆಪ್ಷನ್ ಹಾಕ್ತಾರೆ, ಬಿ ಆನ್ಸರ್ ಬರೀತಾರೆ. ಆ ಥರ ಮಾಡಬೇಡ್ರಿ. ಓಕೆ, ಎ ಆಪ್ಷನ್ ನಿಮ್ಮದು ಕ್ವಶನ್ ಪೇಪರಲ್ಲಿ ನೋಡಿರಿ, ಎ ಆಪ್ಷನ್ ಏನಾದ್ರು ಅದನ್ನೇ ನೀಟಾಗಿ ಬರೀರಿ. ಇಲ್ಲಾಂದರೆ ಬರೀ ಎ ಅಷ್ಟೇ ಬರೆದು ಬರ್ರಿ, ಆನ್ಸರ್ ಬರೀಬೇಡ್ರಿ. ಎ ಬರೆದ್ರೆ ನಿಮಗೆ ಮಾರ್ಕ್ ಕೊಡ್ತಾರೆ ರೀ. ನಿಮ್ಗೆ ಏನಾದರೂ ಡೌಟ್ ಇದ್ದಿತ್ತು ಅಂದರೂ ಸಹ ನಿಮ್ಮದು ಲೆಕ್ಚರರ್ಸ್ಗಳನ್ನ ಕೇಳ್ಕೊಳ್ರಿ. ಇಲ್ಲಿ ನೋಡ್ರಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇವಾಗ ಇದ್ರದ್ದು ಆನ್ಸರ್ ಏನು ಮಾಡ್ತೀರಿ ನೀವು ಅಂತಂದ್ರೆ, ನಿಮ್ಮ ಆನ್ಸರ್ ಶೀಟ್ ಒಳಗೆ ಎ ಅಂತ ಬರೀತೀರಿ. ಓಕೆ, ಬಟ್ ಆನ್ಸರ್ ಏನಿದಿರ್ತೀರಿ ಇಲ್ಲಿ ಏನು ಬರ್ದಿರ್ತೀರಿ, ವರ್ಡ್ಸಲ್ಲಿ 0 ಅಂತ ಬರ್ದಿರ್ತೀರಿ ನೀವು. ಕರೆಕ್ಟ್, ಎ ಆನ್ಸರ್ ಕರೆಕ್ಟ್ ಇದ್ದಿರ್ತದೆ, ಬಟ್ ನೀವು ಬರೋದು 0 ಅಂತ ಬರ್ದಿರಿ. ಹಿಂಗೆ ಮಾಡಿದ್ರೆ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಿಂದ ಮಾರ್ಕ್ ಅಂತೂ ಬರೋಂಗಿಲ್ಲ ನೋಡ್ರಿ. ಹಾಗಾಗಿ ಬೆಸ್ಟ್ ಏನು ಅಂದರೆ, ನೀವು ಯಾವ್ದು ಆನ್ಸರ್ ಕರೆಕ್ಟ್ ಇರ್ತದೆ ಅದು ಒಂದು ಲೆಟ್ರ್ ಬರೀರಿ ಸಾಕು, ಎ ಅಂತ ಬರೀರಿ. ಎ ಅಂತ ಬರೀರಿ ಅಷ್ಟೇ. ಓಕೆ, ಇಲ್ಲಾಂದರೆ ಎ ಅಂತ ಬರ್ದು ಅದನ್ನು ನೀಟಾಗಿ ಬರೀರಿ. ಬರ್ದು ಒನ್ ಟೈಮ್ ಕ್ರಾಸ್ ಚೆಕ್ ಮಾಡಿರಿ. ಓಕೆ, ಕ್ರಾಸ್ ಚೆಕ್ ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ. ಫಸ್ಟ್ 15+5 ಬರ್ದ ಮೂಲಕ ಕ್ರಾಸ್ ಚೆಕ್ ಮಾಡ್ಕೋರಿ ಒನ್ ಟೈಮ್. ಎಲ್ಲ ಕರೆಕ್ಟ್ ಬರ್ದಿನಿಲ್ಲ, ಎ ಏನದು ಅದನ್ನೇ ಬರ್ದಿನಿಲ್ಲ, ಬಿ ಏನದು ಅದನ್ನೇ ಬರ್ದಿನಿಲ್ಲ ಅನ್ನೋದು ಕ್ರಾಸ್ ಚೆಕ್ ಮಾಡಿರಿ. ಯಾಕಂದರೆ ಯಾರೆಲ್ಲ ಔಟ್ ಆಫ್ ಔಟ್ ತೊಗೋಬೇಕಂತೀರಿ, ಯಾರೆಲ್ಲ ಅಬೌವ್ 90 ತೊಗೋಬೇಕಂತೀರಿ, ಅವ್ರಿಗೆ ಇದೆಲ್ಲ ಏನು ಅಂದರೆ ತುಂಬ ಮ್ಯಾಟ್ರ್ ಆಗ್ತದೆ ನೋಡ್ರಿ. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡ್ರಿ. ಇದು ನಂದೊಂದು ಎಕ್ಸ್ಪೀರಿಯನ್ಸ್ ಇದೆ ರೀ. ಫಸ್ಟ್ ಕ್ವಶನ್ ನೋಡ್ರಿ, ಎ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ಸಿಲ್ಕ್ ಕ್ಲಾತ್, ದ ಚಾರ್ಜ್ ಅಕ್ವೈರ್ಡ್ ಬೈ ಗ್ಲಾಸ್ ರಾಡ್ ಈಸ್ ಡ್ಯಾಶ್ ಅಂತ. ನೆಗೆಟಿವ್, ಪಾಸಿಟಿವ್, 0, ಪಾಸಿಟಿವ್ ಆನ್ ಒನ್ ಎಂಡ್ ಆ್ಯಂಡ್ ನೆಗೆಟಿವ್ ಆನ್ ದ ಅಪೋಸಿಟ್ ಎಂಡ್ ಅಂತ. ಯಾವತ್ತು ಸರಿಯಾದ ನೋಡ್ರಿ. ಸರಿಯಾದ ಉತ್ತರ ಏನು ಮಾಡಬೇಕು, ಡಿಸ್ಕ್ರಿಪ್ಷನಲ್ಲಿ ತಾವು ಕಮೆಂಟ್ ಮಾಡಿ ಹೇಳ್ರಿ. ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಸೆಕೆಂಡ್ ಕ್ವಶನ್ ನೋಡ್ರಿ, ಇದನ್ನು ಓದಿ ಆಪ್ಷನ್ ಎ, ಬಿ, ಸಿ, ಡಿ ಇದೆ, ಯಾವಾಗ ಕರೆಕ್ಟ್ ಆಗ್ತದ ತಾವು ತಿಳ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಸಿ ಹೋಗೋಣಂತ. ಥರ್ಡ್ ಕ್ವಶನ್, ದ ರೆಸಿಸ್ಟಿವಿಟಿ ಆಫ್ ಎ ಮೆಟಾಲಿಕ್ ಕಂಡಕ್ಟರ್ ಡ್ಯಾಶ್ ವಿತ್ ಡಿಕ್ರೀಸ್ ಇನ್ ಟೆಂಪರೇಚರ್ ಅಂತ ನೋಡ್ರಿ. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್. The Lorentz force is the force on a charged particle moving in region containing dash ಅಂತ. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್ ಇದೆ ನೋಡ್ರಿ. ಕ್ವಶನ್ ನಂಬರ್ 5, ಬಿಲೋ ಆರ್ ದ 2 ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಎರಡು ಅದಾವ್ರಿ. ಓಕೆ, ಸೊ ಇವೆರಡರಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಅದ ನೋಡ್ರಿ. ಎ, ಬಿ, ಸಿ, ಡಿ 4 ಆಪ್ಷನ್ ಅದಾವ. ಈ 4ರಲ್ಲಿ ಯಾವ್ದು ಕರೆಕ್ಟ್ ಅದ ನೋಡ್ರಿ. ಒಂದು ಐಡಿಯಾ ಬರ್ತದೆ. ಕ್ವಶನ್ ಪೇಪರನ್ನು ರೆಫರ್ ಮಾಡ್ಬೇಕ್ರಿ. ಅದು ಮಾಡೆಲ್ ಕ್ವಶನ್ ಪೇಪರ್ ಆಗಿರಲಕ್ಕ, ಅಥವಾ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ ಆಗಿರಲಕ್ಕ, ಅಥವಾ ಓಲ್ಡ್ ಕ್ವಶನ್ ಪೇಪರ್ ಆಗಿರಲಕ್ಕ ರೀ. ಅವಳನ್ನ ರೆಫರ್ ಮಾಡ್ಬೇಕು, ಒಂದು ಐಡಿಯಾ ಬರ್ತದೆ ನಿಮಗೆ. ನೆಕ್ಸ್ಟ್, ಎ ಸ್ಟ್ರೇಟ್ ಕಂಡಕ್ಟರ್ ಆಫ್ ಲೆಂತ್ L is moving with a velocity v in the direction of uniform magnetic field of the strength B. The magnitude of EMF induced between the ends of the conductor is dash ಅಂತ. ಎ, ಬಿ, ಸಿ, ಡಿ ಆಪ್ಷನ್ಸ್ಗಳು ಅದ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 7 ಹೋಗೋಣಂತ. ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಡ್ಯಾಶ್ ಅಂತ ನೋಡ್ರಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಂದು SI ಯೂನಿಟ್ ಏನದ ಅಂತ. ಎ, ಬಿ, ಸಿ, ಡಿ ಆಪ್ಷನ್ಸ್ಗಳು ಅದಾವ. ನೆಕ್ಸ್ಟ್ ಕ್ವಶನ್ ನಂಬರ್ 8 ಹೋಗೋಣಂತ. ಎಸ್, ದ ಆವರೇಜ್ ಪವರ್ ಡಿಸಿಪೇಟೆಡ್ ಇನ್ ಆನ್ AC circuit is maximum if the AC source is connected. A option, B option, C, D. Ninth question, the electromagnetic waves with lowest frequency among the following are.
ಗ್ಯಾಮಾ ರೇಸ್, ಯು ವಿ ರೇಸ್, ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್ ಅಂತ ನೋಡ್ರಿ. 10th ಕ್ವಶನ್, ಎ ರೇ ಆಫ್ ಲೈಟ್ ಕಮ್ಮಿಂಗ್ ಫ್ರಮ್ ಎನ್ ಆಬ್ಜೆಕ್ಟ್ ವಿಚ್ ಈಸ್ ಇನ್ಸಿಡೆಂಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಪ್ಲೇಸ್ಡ್ ಇನ್ ಏರ್ ಆಫ್ಟರ್ ರಿಫ್ರಾಕ್ಷನ್. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್. ಕ್ವಶನ್ ನಂಬರ್ 11 ನೋಡ್ರಿ. ಇಫ್ unpolarized light of intensity I0 is passed through a polarized, the intensity of emergent light is I0 by 4 to I0 by 3, I0 by 3, I0 by 2. Question number 12 ನೋಡ್ರಿ. The following are the statements related to photo emission ಅಂತ ನೋಡ್ರಿ. ಅದಾದ್ಮೇಲೆ 13th ಕ್ವಶನ್ ನೋಡ್ರಿ. The minimum energy required to free the electron from the ground state of a hydrogen atom is dash ಅಂತ. ಎ ಬಿ ಸಿ ಡಿ ಕೊಟ್ಟಿದ್ದಾರೆ ನೋಡ್ರಿ. ಕ್ವಶನ್ ನಂಬರ್ 14, ದ ರೇಡಿಯೋಆಕ್ಟಿವ್ ಡಿಕೆ ಇನ್ ವಿಚ್ ಎ ಹೀಲಿಯಂ ನ್ಯೂಕ್ಲಿಯಸ್ ಈಸ್ ಎಮಿಟೆಡ್ ಇಸ್ ಕಾಲ್ಡ್ ಡ್ಯಾಶ್. ಗ್ಯಾಮಾ ಡಿಕೆ, ಅಲ್ಫಾ ಡಿಕೆ, ನೆಗೆಟಿವಿಟಿ, ಬೀಟಾ ಡಿಕೆ, ಪಾಸಿಟಿವಿಟಿ, ಬೀಟಾ ಡಿಕೆ ಅಂತ. ಓಕೆ. Question number 15, in the figure EV, EC are the valence bond and conduction band corresponding to an extrinsic semiconductor. E is the energy state corresponding to the impurity present in it. The impurity present in it can be arsenic, indium, phosphorus, antimony ಅಂತ ನೋಡ್ರಿ. ನೋಡ್ಕೊರಿ, ಫಿಗರ್ ರಿಲೇಟೆಡ್ ಇದ್ದಂಥ ಕ್ವಶನ್ ಅದ ರೀ. ಫಿಗರನ್ನು ಅರ್ಥ ಮಾಡ್ಕೊಂಡು ಆನ್ಸರ್ಗಳನ್ನು ಬರೀರಿ. ಓಕೆ. ನೆಕ್ಸ್ಟ್ ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಹೋಗೋಣ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಆನ್ಸರ್ ಗಿವನ್ ಇನ್ ದ ಬ್ರ್ಯಾಕೆಟ್ ಫಾರ್ ಆಲ್ ದ ಫಾಲೋವಿಂಗ್ ಕ್ವಶನ್ಸ್. 5 ಕ್ವಶನ್ಸ್ ಅದಾವ. ಇವು 5 ಕ್ವಶನ್ದು ಆನ್ಸರ್ಗಳು ಅಥವಾ ಈ ಒಂದು ಜಾಗದಲ್ಲಿ, ಈ ಒಂದು ಬ್ಲ್ಯಾಂಕಲ್ಲಿ ಏನು ಬರೀಬೇಕಂತ ತಾವು ಇಲ್ಲಿ ಕೊಟ್ಟಿದ್ದಾನೆ ಆಲ್ರೆಡಿ. ಇದನ್ನು ನೋಡಲ್ಲಿ ಬರೀಬೇಕಷ್ಟೇ. A convenient way to increase the current sensitivity of a galvanometer is to dash the number of turns of the coil. The device used to convert mechanical energy into electrical energy is called ಏನಂತ ಕರೀತಾರೆ ನೋಡ್ರಿ. ಇದು ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಕನ್ವರ್ಟ್ ಮಾಡಬೇಕಂತ, ಅದಕ್ಕೆ ಜನರೇಟರ್ ಅಂತ ಕರಿತಿರ್ಬೋದು ನೋಡ್ರಿ. ಇಫ್ 2 waves coming from 2 coherent sources superpose at a point in phase, then the intensity of light at the point is dash ಅಂತ. The source of energy output in the interior stars is dash. The width of depletion region of a PN junction diode will be on increasing the forward bias voltage. ನೋಡ್ರಿ, ಯಾವ್ದು ಆನ್ಸರ್ ಕರೆಕ್ಟ್ ಆಗ್ತದೆ ಅದನ್ನು ಬರೀರಿ. ಅದಾದ್ಮೇಲೆ 2 ಮಾರ್ಕ್ ನೋಡ್ರಿ. ಇದು ಪಾರ್ಟ್ ಬಿ ಅಲ್ಲಿಂದಿದೆ 2 ಮಾರ್ಕಿನ ಕ್ವಶನ್ಸ್ಗಳು. 8 ಕ್ವಶನ್ಸ್ನ 9 ಕ್ವಶನ್ಸ್ ಕೊಟ್ಟಿರ್ತಾನೆ ರೀ. ಎಸ್, 9 ಕ್ವಶನ್ಸ್ ಕೊಟ್ಟಿದ್ದಾನೆ. ಇವು 9ರಲ್ಲಿ ಎಷ್ಟು ಬರೀಬೇಕು ನೀವು ಅಂತಂದರೆ ಕೇವಲ 5 ಮಾತ್ರ ಬರೀಬೇಕಂತ. ಎಷ್ಟು ಬರೀಬೇಕಂತ? 5. ಹಾಗಾಗಿ ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಚಾಯ್ಸ್ನ ಅದಾವ, ಪ್ಲ್ಯಾನ್ ಮಾಡಿರಿ ಯಾವುದು ಚಾಪ್ಟರ್ ಚಾಯ್ಸಲ್ಲಿ ಇಟ್ಕೋಬೇಕು ಅಂತ. ಅವುಗಳನ್ನು ಚಾಯ್ಸಲ್ಲಿ ಇಟ್ಟು ಮಿಕ್ಕಿದ ಚಾಪ್ಟರ್ಗಳನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿರಿ. Mention any 2 basic properties of electric charges. The amount of work done in bringing a point charge of 3 m capital C from infinity to a point P is 0.06 joule. Find electric potential at the end P at the expansion of magnetic force per unit length between 2 long straight parallel conductors carrying current. Give the nature of force between 2 parallel conductors carrying current in the same direction. Next question ನೋಡ್ರಿ. State and explain Gauss law in magnetism. Question number 25th. Mention any 2 factors on which self-inductance of a long solenoid depends. 26th. Briefly explain the construction of a transformer. Next question, what is the displacement current? Give expression for the same. Write 2 conditions required for total internal reflection. Differentiate conductors
ಫ್ರಮ್ ಇನ್ಸುಲೇಟರ್ಸ್ ಆನ್ ದ ಬೇಸಿಸ್ ಆಫ್ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್. ಇವೆಲ್ಲ 2 ಮಾರ್ಕಿನ ಕ್ವಶನ್ಸ್ ಅದಾವ ರೀ. 2 ಮಾರ್ಕಿಂದ್ರಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕ್ಸನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ 3 ಮಾರ್ಕಿನ ಬರೋಣ್ರಿ. ಇಲ್ಲೂ 9 ಕ್ವಶನ್ಸ್ ಕೊಟ್ಟಿರ್ತಾನೆ, ಅದರಲ್ಲಿ 5 ಕ್ವಶನ್ಸನ್ನು ಬರೀಬೇಕು ರೀ. ಎಷ್ಟು ಕ್ವಶನ್ಸನ್ನು ಬರೀಬೇಕು ನೀವು? 5 ಕಂಪಲ್ಸರಿ ಬರೀಲೇಬೇಕು ನೋಡ್ರಿ. ಆನ್ಸರ್ ಎನಿ 5 ಅಂತ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೋಲಮ್ಸ್ ಲಾ, ಡಿಫೈನ್ ಫಸ್ಟ್ ಕೋಲಮ್ ಅಂತ, ಅಥವಾ 1 ಕೋಲಮ್. ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಮೆನ್ಷನ್ 3 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. Obtain an expression for the radius of circular path taken by charged particle moving perpendicular to uniform magnetic field. Next question, mention any 3 differences between paramagnetic and diamagnetic material. ಅದಾದ್ಮೇಲೆ ಮುಂದಿನ ಪ್ರಶ್ನೆ ನೋಡ್ರಿ, ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಕ್ಸ್ಪೆರಿಮೆಂಟ್ to demonstrate electromagnetic induction. Write Cartesian sign convention used in analyzing reflection of light by spherical mirror. Give de Broglie explanation of Bohr's second postulate of quantization of angular momentum. Calculate. ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಇದೆ ನೋಡ್ರಿ 3 ಮಾರ್ಕಿಗೆ. ಆಮೇಲೆ ಇಲ್ಲಿ 5 ಮಾರ್ಕಿನ ಕ್ವಶನ್ಸ್ಗಳದಾವ. ಇವೆಲ್ಲ ಏನಂದರೆ ಲಾಂಗ್ ಆನ್ಸರ್ ಕ್ವಶನ್ಗಳದಾವ ರೀ. ಓಕೆ, ಲಾಂಗ್ ಆನ್ಸರ್ ಕ್ವಶನ್ಗಳದಾವ. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆನ್ಸರನ್ನು ಬರೀರಿ. 3 ಬರೀಬೇಕು. ಎಷ್ಟು ಕೊಟ್ಟಿರ್ತಾನಂದ್ರೆ ಐ ಥಿಂಕ್ 5 ಅಥವಾ 6 ಕೊಟ್ಟಿರ್ತಾನೆ ಅಂತ ನನಗನ್ನಿಸುತ್ತೆ. ನೋಡೋಣ ಅಂತ ಎಷ್ಟು ಅದಾವ ಕ್ವಶನ್ಸ್. ಎಸ್ 1 2 3 4 5 6. ಎಸ್, ಮೈ ಗೆಸ್ ಇಸ್ ಕರೆಕ್ಟ್. 6 ಕೊಟ್ಟಿರ್ತಾನೆ, ಅದರಲ್ಲಿ 3 ಮಾತ್ರ ಬರೀಬೇಕು. 50% ನಿಮಗೆ ಇಲ್ಲಿ ಚಾಯ್ಸ್ ಸಿಗ್ತಾ ಇದೆ ರೀ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಆಸ್ ಡೈಎಲೆಕ್ಟ್ರಿಕ್. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಸಮ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ದ ಪ್ಲೇಟ್ಸ್. Obtain the condition for balance of Wheatstone bridge using Kirchhoff rules. Derive an expression for the magnetic field at a point on the axis of circular current loop. 42 the ಏನು ನೋಡ್ರಿ, state Huygens principle. Using Huygens principle, arrive at Snell's law of refraction for a plane wave ಅಂತ. ಎಲ್ಲ 2+3 ಮಾರ್ಕಿಂದ ಇದೆ ನೋಡ್ರಿ. ನೆಕ್ಸ್ಟ್, ಡಿಫೈನ್ ವರ್ಕ್ ಫಂಕ್ಷನ್ ಆಫ್ ಎ photosensitive material. Write what is meant by photoelectric effect. Give Einstein's explanation of a photoelectric effect. What is rectification? Explain the working of a full wave rectifier using the circuit diagram and also draw input and output waveforms ಅಂತ. ಇವೆಲ್ಲ 5 ಮಾರ್ಕಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಅಟ್ಲೀಸ್ಟ್ 1-2 ಕ್ವಶನ್ಸ್ ಬಂದ್ರೂ ಸಾಕು. ಇದೇನಾದ್ರೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅದ ರೀ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಿಮಗೆ ಬೇಸಿಕ್ ಮ್ಯಾಥ್ಸ್ ಚೆನ್ನಾಗಿದ್ದಿತ್ತು ಅಂದರೆ ಇದನ್ನು ಟಚ್ ಮಾಡಿರಿ. ಓಕೆ, ಬೇಸಿಕ್ ಮ್ಯಾಥ್ಸ್ ಇರಬೇಕು. ಐ ಮೀನ್ ಸಿಂಪ್ಲಿಫಿಕೇಷನ್ ಗೊತ್ತಿರ್ಬೇಕು ನಿಮಗೆ. ಸಿಂಪ್ಲಿಫಿಕೇಷನ್ ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ಮದು ಇಂಗ್ಲೀಷ್ ಚೆನ್ನಾಗಿರಬೇಕು. ಓಕೆ, ಇಂಗ್ಲೀಷ್ ಅಥವಾ ವೊಕಾಬ್ಲರಿ ಕ್ವಶನ್ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕಾಗಿತ್ತು ಅಂದರೆ ಅದರದ್ದು ತುಂಬ ಇಂಪಾರ್ಟೆಂಟ್ ಅದ ನೋಡಿರಿ. ಎದ್ರದ್ದು? ಇಂಗ್ಲೀಷ್ದು. ಅದಾದ್ಮೇಲೆ ನಿಮಗೆ ಫಾರ್ಮುಲಾ ಬರಬೇಕು ರೀ, ಯಾವ್ದು ಫಾರ್ಮುಲೆಯಲ್ಲಿ ಹಾಕ್ಬೇಕಂತ ಹೇಳಿ. ರೈಟ್, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಅದ. ಲಾಸ್ಟಲ್ಲಿ ನಿಮಗೆ ಅದರದ್ದು ಯೂನಿಟ್ನೂ ಗೊತ್ತಿರ್ಬೇಕು ರೀ. ಅಷ್ಟು ತುಂಬ ಇಂಪಾರ್ಟೆಂಟ್ ಅದ. ಇವೆಲ್ಲ ನೀವು ಪರ್ಫೆಕ್ಟ್ ಇದೆ ನ್ಯೂಮರಿಕಲ್ಸಿಗೆ ಹೋಗ್ರಿ. ಎಲ್ಲ ನೀವೇ ನೋಡ್ಕೊಳ್ರಿ ಕ್ವಶನ್ಗಳನ್ನ, ಏನು ಓದಂಗಿಲ್ಲ, ಎಲ್ಲ ನೀವೇ ನೋಡ್ಕೊರಿ. ಸಪೋಸ್ ನೀವೇನಾದರೂ ಇವೆಲ್ಲ ಪರ್ಫೆಕ್ಟ್ ಇದ್ದಿದ್ದಿಲ್ಲ ಅಂದರೆ ಫಸ್ಟ್ 2 ಮಾರ್ಕ್ 3 ಮಾರ್ಕ್ಗಳನ್ನು ಪರ್ಫೆಕ್ಟ್ ಆಗ್ರಿ. ಆಮೇಲೆ 5 ಮಾರ್ಕ್ ಲಾಂಗ್ ಆನ್ಸರಿಗೆ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಇವೆಲ್ಲ ಮುಗಿದು ಕಂಪ್ಲೀಟ್ ಆಯಿತು, ಇನ್ನೂ ಟೈಮ್ ಉಳಿದು ಅಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸಿಗೆ ಹೋಗ್ರಿ. ಇದನ್ನು ಬಿಟ್ಟೆ ಇಲ್ಲಿಗೆ ಹೋಗ್ಬೇಡ್ರಿ. ಅರ್ಥ ಆಯ್ತಾ? 2 ಮಾರ್ಕಿಂದ ನಿಮಗೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು 7 ಕ್ವಶನ್ಸ್ ಆದರೂ ಬರಬೇಕು. 3 ಮಾರ್ಕಿಂದ ಒಂದು 7 ಕ್ವಶನ್ಸ್ ಆದರೂ ಬರಬೇಕು. 5 ಮಾರ್ಕಿಂದ ಒಂದು 4 ಕ್ವಶನ್ಸ್ ಆದರೂ ಬರಬೇಕು. ಯಾಕಂದರೆ ಇಲ್ಲಿ ಒಂದೊಂದು ಚಾಯ್ಸ್ ಸಿಗ್ತಾವೆ ನಿಮಗೆ. ನೀವು ಒಂದೊಂದು ಮಿಸ್ಟೇಕ್ ಮಾಡಿದ್ರು ಒಂದು ಇನ್ನೊಂದರಲ್ಲಿ ಕವರ್ ಆಗ್ತದೆ ರೀ. ಹಾಗಾಗಿ ಒಂದು ಪ್ಲಸ್ ಇರಬೇಕು ಯಾವಾಗಲೂ. ಅರ್ಥ ಆಯ್ತಾ? ಓಕೆ, ಇವಾಗ ನೋಡ್ರಿ,
ಇಲ್ಲಿ ಎಷ್ಟು ಬರಿಬೇಕು ನೀವು 5 ಬರೀಬೇಕು. ಹಾಗಾಗಿ ನಾನು ಏನು ಹೇಳೀನಿ 6 3 ಮಾರ್ಕಿಂದು 6 2 ಮಾರ್ಕಿಂದು 6 3 ಮಾರ್ಕಿಂದು 4. ಇಲ್ಲಿ ನೀವು 5 ಅಷ್ಟೇ ಬರೀಬೇಕು, ಇಲ್ಲಿ ನೀವು 5 ಅಷ್ಟೇ ಬರೀಬೇಕು, ಇಲ್ಲಿ 3 ಅಷ್ಟೇ ಬರೀಬೇಕು. ಓಕೆ 3 5 ಜ 15 2 5 ಜ 10 ಆಗ್ತದೆ. ಮತ್ತು 5 ಮಾರ್ಕಿಂದು 4 ಕ್ವಶನ್ಸಲ್ಲಿ 3 ಅಂದರೆ 15 ಮಾರ್ಕ್ ಆಗ್ತದೆ ರೀ. ಎಷ್ಟೈತೆ ನೋಡಿರಿ ಇದು 40 ಮಾರ್ಕ್ ಆಗ್ತದೆ ನಿಮ್ಗೆ. 40 ಮಾರ್ಕ್ ಇಲ್ಲ ಇದಕ್ಕೆ ಸೀದಾ ಸಿಗ್ತದೆ. ಮತ್ತೊಂದು 20 ಮಾರ್ಕ್ ಅನ್ನೋದು ನಿಮಗೆ MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ಇದು ಒಂದು 20 ಮಾರ್ಕ್ ಸಿಗ್ತದೆ. 60 ಆಯಿತು. ಒಂದು 10 ಮಾರ್ಕ್ ನೀವು ಕಲ್ಸಿಂದ ಇದ್ದಿರ್ತದೆ ನೋಡಿರಿ. ಹೌದಿಲ್ಲ 70 ಆಯ್ತಲ್ವಾ? ಓಕೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಮತ್ತು ಅರ್ಥನೂ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ತುಂಬ ವಿದ್ಯಾರ್ಥಿಗಳೆಲ್ಲ ಕೇಳ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿರಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿರಿ. ಮತ್ತು ನೀವೇನಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ನನ್ನ ಚಾನಲ್ಗೆ. ಓಕೆ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಆದಷ್ಟು ಬೇಗ ಶೇರ್ ಮಾಡಿರಿ. ಆಮೇಲೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಓಕೆ ಸರ್ ಹ್ಯಾಂಗೆ ಜಾಯ್ನ್ ಆಗಬೇಕು ಟೆಲಿಗ್ರಾಮ್ ಗ್ರೂಪಿಗೆ ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಓಕೆ ಅದನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಫಿಸಿಕ್ಸ್ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳಿದ್ದೀನಿ, ಮತ್ತು ಮ್ಯಾಥ್ಸ್ನೂ ಹೇಳಿದ್ದೀನಿ ನೋಡಿರಿ. ಓಕೆ ಫಿಸಿಕ್ಸ್ ಮ್ಯಾಥ್ಸ್ ಎರಡೂ ಹೇಳಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಮಿನಿಮಮ್ 60 ಬರ್ತದೆ ರೀ. ಓಕೆ ಮಿನಿಮಮ್ 60 ಮಾರ್ಕ್ಸ್ ಬರ್ತದೆ. ಎಷ್ಟಕ್ಕೆ ಔಟ್ ಆಫ್ 60ಗೆ 60ಕ್ಕೆ 60 ಬರ್ತದೆ ನೋಡಿರಿ. ಯಾವುದದು ಮ್ಯಾಥ್ಸ್ 60 ಬರೇಬೇಕು. ನಿಮ್ದು ಏನಾದರೂ ಬ್ಯಾಡ್ ಲಕ್ ಇದ್ದರೆ 57+ ಬಂದೇ ಬರ್ತದೆ. ಓಕೆನಾ? ಈ ಒಂದು ವಿಡಿಯೋನ ಅಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.